ರಾಮ ಮಂದಿರದ ಉದ್ಘಾಟನೆ ಬಳಿಕ ರಾಮನ ಹೆಸರಲ್ಲಿ ಇರ್ತಕ್ಕಂಥದ್ದೆಲ್ಲ ಟಾರ್ಗೆಟ್ ಆಗ್ತದೆ ಅಂತ ಬಿಜೆಪಿ ಶಾಸಕರು ಎಲ್ಲ ಹೇಳೋರೆಲ್ಲ ನೋಡಿ. ನಾನು ನಮಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ನಾವು ಶ್ರೀರಾಮ ಎಲ್ಲರಿಗೂ ಶ್ರೀರಾಮ. ನಮಗೆ ಬಿಜೆಪಿ ಅವರಿಗೆ ಅವ್ರೇನಾದ್ರು ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯ್ತೋ ಗೊತ್ತಿಲ್ಲ ನನಗೆ. ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ರೆ ಶ್ರೀರಾಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋದು ಸ್ವಲ್ಪ ಅವ್ರಿಗೆ ಅಭ್ಯಾಸ ಇದೆ. ಹಾಗಾಗಿ ಏನಾರ ಶ್ರೀರಾಮನ್ ಕೊಂಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ ನನಗೆ. ನಾನು ಸದನದಲ್ಲಿ ಅಪ್ಪರ್ ಹೌಸಲ್ಲಿ ಹೇಳಿದೆ, ಪಾಪ ನಮ್ಮ ಸದಸ್ಯರು ಭಾರತಿ ಶೆಟ್ಟಿ ಅವರು ಹೇಳುವಾಗ ಹೇಳಿದೆ, ನಾನು ಶ್ರೀರಾಮ ನಮಗೂ ಸೇರಿದವನು. ನೀವೆಲ್ಲ 25 ವರ್ಷದಿಂದ ಶ್ರೀರಾಮನ್ ಹಿಡ್ಕೊಂಡಿದ್ದೀರಾ. ನಾವೆಲ್ಲ ಸಣ್ಣ ಹುಡುಗರಲ್ಲಿ ಹೋಗಿ ಪಾನಕ ಹಂಚ್ತಿದ್ದೋ ಶ್ರೀರಾಮನವಮಿ ದಿವಸ, ಆಯ್ತಾ? ನೀವು ಹೆಸರು ಬೇಳೆ ಹಂಚ್ತಿದ್ದೋ, ಪಾನಕ ಹಂಚ್ತಿದ್ದೋ, ದಾರಿಲಿ ಹೋಗೋರಿಗೆಲ್ಲ ಮಜ್ಜಿಗೆ ಕೊಡ್ತಿದ್ದೋ, ಪಾನಕ ಕೊಡ್ತಿದ್ದೋ, ಅದೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು. ಆರಾಮ ಬೇಕು ನಮ್ಗೆ. ನಿಮ್ಮ 25 ವರ್ಷದಿಂದ ಈಗ ಬಂದು ರಾಮ ರಾಮ ಅಂತ ಕೂತಿದ್ದೀರಿ ಅಂತ ಹೇಳಿದೆ. ಅದರಿಂದ ಶ್ರೀರಾಮ ಯಾರಿಗೂ ಅವರಿಗೆ ಆಸ್ತಿ ಅಲ್ಲ, ಅದು ಇಡೀ ದೇಶದ ನಮ್ಮ ಸಂಸ್ಕೃತಿಯ ಪರಂಪರೆಯ ಆಸ್ತಿ. ರಾಮ ಮಂದಿರದ ಉದ್ಘಾಟನೆ ಬಳಿಕ ರಾಮನ ಹೆಸರಲ್ಲಿ ಇರ್ತಕ್ಕಂಥದ್ದೆಲ್ಲ ಟಾರ್ಗೆಟ್ ಆಗ್ತದೆ ಅಂತ ಬಿಜೆಪಿ ಶಾಸಕರು ಎಲ್ಲ ಹೇಳೋರೆಲ್ಲ ನೋಡಿ. ನಾನು ನಮಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ನಾವು ಶ್ರೀರಾಮ ಎಲ್ಲರಿಗೂ ಶ್ರೀರಾಮ. ನಮಗೆ ಬಿಜೆಪಿ ಅವರಿಗೆ ಅವ್ರೇನಾದ್ರು ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯ್ತೋ ಗೊತ್ತಿಲ್ಲ ನನಗೆ. ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ರೆ ಶ್ರೀರಾಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋದು ಸ್ವಲ್ಪ ಅವ್ರಿಗೆ ಅಭ್ಯಾಸ ಇದೆ. ಹಾಗಾಗಿ ಏನಾರ ಶ್ರೀರಾಮನ್ ಕೊಂಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ ನನಗೆ. ನಾನು ಸದನದಲ್ಲಿ ಅಪ್ಪರ್ ಹೌಸಲ್ಲಿ ಹೇಳಿದೆ, ಪಾಪ ನಮ್ಮ ಸದಸ್ಯರು ಭಾರತಿ ಶೆಟ್ಟಿ ಅವರು ಹೇಳುವಾಗ ಹೇಳಿದೆ, ನಾನು ಶ್ರೀರಾಮ ನಮಗೂ ಸೇರಿದವನು. ನೀವೆಲ್ಲ 25 ವರ್ಷದಿಂದ ಶ್ರೀರಾಮನ್ ಹಿಡ್ಕೊಂಡಿದ್ದೀರಾ. ನಾವೆಲ್ಲ ಸಣ್ಣ ಹುಡುಗರಲ್ಲಿ ಹೋಗಿ ಪಾನಕ ಹಂಚ್ತಿದ್ದೋ ಶ್ರೀರಾಮನವಮಿ ದಿವಸ, ಆಯ್ತಾ? ನೀವು ಹೆಸರು ಬೇಳೆ ಹಂಚ್ತಿದ್ದೋ, ಪಾನಕ ಹಂಚ್ತಿದ್ದೋ, ದಾರಿಲಿ ಹೋಗೋರಿಗೆಲ್ಲ ಮಜ್ಜಿಗೆ ಕೊಡ್ತಿದ್ದೋ, ಪಾನಕ ಕೊಡ್ತಿದ್ದೋ, ಅದೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು. ಆರಾಮ ಬೇಕು ನಮ್ಗೆ. ನಿಮ್ಮ 25 ವರ್ಷದಿಂದ ಈಗ ಬಂದು ರಾಮ ರಾಮ ಅಂತ ಕೂತಿದ್ದೀರಿ ಅಂತ ಹೇಳಿದೆ. ಅದರಿಂದ ಶ್ರೀರಾಮ ಯಾರಿಗೂ ಅವರಿಗೆ ಆಸ್ತಿ ಅಲ್ಲ, ಅದು ಇಡೀ ದೇಶದ ನಮ್ಮ ಸಂಸ್ಕೃತಿಯ ಪರಂಪರೆಯ ಆಸ್ತಿ. ರಾಮ ಮಂದಿರದ ಉದ್ಘಾಟನೆ ಬಳಿಕ ರಾಮನ ಹೆಸರಲ್ಲಿ ಇರ್ತಕ್ಕಂಥದ್ದೆಲ್ಲ ಟಾರ್ಗೆಟ್ ಆಗ್ತದೆ ಅಂತ ಬಿಜೆಪಿ ಶಾಸಕರು ಎಲ್ಲ ಹೇಳೋರೆಲ್ಲ ನೋಡಿ. ನಾನು ನಮಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ನಾವು ಶ್ರೀರಾಮ ಎಲ್ಲರಿಗೂ ಶ್ರೀರಾಮ. ನಮಗೆ ಬಿಜೆಪಿ ಅವರಿಗೆ ಅವ್ರೇನಾದ್ರು ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯ್ತೋ ಗೊತ್ತಿಲ್ಲ ನನಗೆ. ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ರೆ ಶ್ರೀರಾಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಳೋದು ಸ್ವಲ್ಪ ಅವ್ರಿಗೆ ಅಭ್ಯಾಸ ಇದೆ. ಹಾಗಾಗಿ ಏನಾರ ಶ್ರೀರಾಮನ್ ಕೊಂಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ ನನಗೆ. ನಾನು ಸದನದಲ್ಲಿ ಅಪ್ಪರ್ ಹೌಸಲ್ಲಿ ಹೇಳಿದೆ, ಪಾಪ ನಮ್ಮ ಸದಸ್ಯರು ಭಾರತಿ ಶೆಟ್ಟಿ ಅವರು ಹೇಳುವಾಗ ಹೇಳಿದೆ, ನಾನು ಶ್ರೀರಾಮ ನಮಗೂ ಸೇರಿದವನು. ನೀವೆಲ್ಲ 25 ವರ್ಷದಿಂದ ಶ್ರೀರಾಮನ್ ಹಿಡ್ಕೊಂಡಿದ್ದೀರಾ. ನಾವೆಲ್ಲ ಸಣ್ಣ ಹುಡುಗರಲ್ಲಿ ಹೋಗಿ ಪಾನಕ ಹಂಚ್ತಿದ್ದೋ ಶ್ರೀರಾಮನವಮಿ ದಿವಸ, ಆಯ್ತಾ? ನೀವು ಹೆಸರು ಬೇಳೆ ಹಂಚ್ತಿದ್ದೋ, ಪಾನಕ ಹಂಚ್ತಿದ್ದೋ, ದಾರಿಲಿ ಹೋಗೋರಿಗೆಲ್ಲ ಮಜ್ಜಿಗೆ ಕೊಡ್ತಿದ್ದೋ, ಪಾನಕ ಕೊಡ್ತಿದ್ದೋ, ಅದೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು. ಆರಾಮ ಬೇಕು ನಮ್ಗೆ. ನಿಮ್ಮ 25 ವರ್ಷದಿಂದ ಈಗ ಬಂದು ರಾಮ ರಾಮ ಅಂತ ಕೂತಿದ್ದೀರಿ ಅಂತ ಹೇಳಿದೆ. ಅದರಿಂದ ಶ್ರೀರಾಮ ಯಾರಿಗೂ ಅವರಿಗೆ ಆಸ್ತಿ ಅಲ್ಲ, ಅದು ಇಡೀ ದೇಶದ ನಮ್ಮ ಸಂಸ್ಕೃತಿಯ ಪರಂಪರೆಯ ಆಸ್ತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.